ನಮಸ್ಕಾರ ಕರ್ನಾಡು ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲ ನಮ್ಮ ಕರ್ನಾಟಕ ಪ್ರೇಕ್ಷಕರಿಗೆ ಇವತ್ತು ನಿಮಗೆ ಒಂದು ಅದ್ಭುತವಾದಂಥ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೀನಿ. ಈ ಜೀವಾಮೃತವನ್ನು ನಾವು ತೋಟದ ಕೆಳಗಡೆ ಇರೋರು ಯಾವ ರೀತಿ ಒಂದು ಚಿಕ್ಕ ಉಪಕರಣಗಳನ್ನು ಇಟ್ಕೊಂಡು ಈ ಸಾಗಾಟವನ್ನು ಮಾಡ್ಬೋದು. ಈ ಸಗಣಿ ಆಗಿರ್ಬೋದು, ಗಂಧ ಆಗಿರ್ಬೋದು, ದ್ವಿದಳ ಧಾನ್ಯ ಹಸಿಟ್ ಆಗಿರ್ಬೋದು, ಇಂಥದಕ್ಕೆಲ್ಲ ಅತ್ಯಂತ ಕಡಿಮೆ ದುಡ್ಡಿನಲ್ಲಿ ಯಾವ ರೀತಿ ನಾವು ಈ ಉಪಕರಣಗಳು ಇಟ್ಕೋಬೋದು ಅನ್ನೋದನ್ನ ಈಗ ಸಾಮಾನ್ಯವಾಗಿ ಕೆಲವರಿಗೆ ತೋಟದ ಕೆಳಗಡೆ ಇರುತ್ತೆ. ಸೊ ಈ ಸಗಣಿ ಹೊತ್ಕೊಂಡು ಹೋಗೋಕ್ಕಾಗಲ್ಲ, ಮತ್ತು ಮತ್ತೊಂದು ಮಾಡೋಕ್ಕಾಗಲ್ಲ, ಅದನ್ನ ಹೊತ್ಕೊಂಡು ಹೋಗೋಕ್ಕೆ ಅಸಹಾಯ ಸ್ಥಿತಿ ಆಗಿರೋದ್ರಿಂದ ಸೊ ಅಂಥವ್ರಿಗೆ ಒಂದು ಸಣ್ಣ ಉಪಕರಣವನ್ನು ತೋರಿಸ್ತೀನಿ. ಸೊ ನೋಡ್ತಾ ಇರ್ಬೋದು, ಈ ಟಿಲ್ಲರ್ನಲ್ಲಿ ನಾನು ಒಂದು ಸಗಣಿ ಆಗಿರ್ಬೋದು, ಗಂಧ ಆಗಿರ್ಬೋದು, ಮತ್ತು ಜೀವಾಮೃತವನ್ನು ಕೊಡೋಕ್ಕೂ ಆಗಿರ್ಬೋದು, ಗೊಬ್ಬರಗಳನ್ನ ಕೊಡೋಕ್ಕೂ ಆಗಿರ್ಬೋದು. ಈ ಗೊಬ್ಬರ ಅಂದರೆ ಈ ಜೀವಾಮೃತಕ್ಕೆ ಅತಿ ಹೆಚ್ಚು ಆಗಿ ಸಗಣಿ ಮಿಕ್ಕಿದಂಥ ಒಂದು ಉಡಿಯನ್ನು ಘನ ಜೀವಾಮೃತ ಮಾಡಿ ನಾವು ಕೊಡಬೇಕು, ಎರ್ಚ್ಕೊಂಡ್ಬರ್ಬೋದು ಜಮೀನಿಗೆ. ಈ ಚಿಕ್ಕ ಜಾಗವನ್ನು ಮಾಡಿಕೊಂಡು ಇದಕ್ಕೆ ಅಂತಲೇ ನಾವು ತೋಟದ ಮಧ್ಯದಲ್ಲಿ ರೋಡ್ ಮಾಡ್ಕೊಂಡಿದ್ವಿ. ಆ ಕಡೆನೂ ಜಾಗ ಇದೆ, ಈ ಕಡೆನೂ ನಮಗೆ 1 ಎಕರೆ ತೋಟ ಇದು, ಮಧ್ಯದಲ್ಲಿ ರೋಡ್ ಮಾಡ್ಕೊಂಡಿದ್ರಿಂದ ಇಲ್ಲಿಂದೇ ನಿಂತುಕೊಂಡು ನಾನು ನೋಡ್ತಾ ಇರ್ಬೋದು ನೀವು. ಸೊ ಇಲ್ಲೇ ನಿಂತ್ಕೊಂಡು ನಾವು ಅಲ್ಲಿ ಗಂಟ ಗೊಬ್ಬರನ ಎರ್ಚ್ಬೋದು, ಅಂದರೆ ಘನಜೀವಾಮೃತನ ನಾವು ಎರ್ಚ್ಕೋಬೋದು. ಈ ಘನಜೀವಾಮೃತ ಅಲ್ಲಿ ಗಂಟೆ ಎರ್ಚಿದ್ರೆ ಆರಾಮಾಗಿ ಕೂತ್ಕೊಳ್ಳುತ್ತೆ. ಮರ ನೋಡ್ತಾ ಇರ್ಬೋದು ನೀವು, ಎಷ್ಟು ಆರೋಗ್ಯಕರವಾಗಿ ಎಷ್ಟು ಚೆನ್ನಾಗಿ ಬರ್ತಿದೆ. ತುಂಬ ಈಗ ಇದು ಪ್ರಾಯ ಬಂದು 4.5 ರಿಂದ 5 ವರ್ಷದ ಮರಗಳು. ಸೊ ಇದಕ್ಕೆ ನಾವು ಮಾಡ್ಕೊಂಡ್ಬಂದಿದ್ವಿ. ನಾವು ಈ ಜೀವಾಮೃತಗಳಿಗೆ ಕೊಟ್ಕೊಂಡು ಜೀವಾಮೃತ ಮತ್ತು ಘನಜೀವಾಮೃತ ಎರಡನ್ನೂ ಕೊಟ್ಕೊಂಡು ನಾನು ಸುಮಾರು ಒಂದು 5 ವರ್ಷದಿಂದ ಕೆಲಸಗಳು ಮಾಡ್ಕೊ ಬರ್ತಾ ಇದ್ದೀನಿ. ಸೊ ಈಗ ನಿಮಗೆ ಕಂಪ್ಲೀಟ್ ಆಗಿ ಈ ಜೀವಾಮೃತನ ಹೇಗೆ ಮಾಡೋದು, ಈ ಜೀವಾಮೃತಕ್ಕೆ ಹಾಕ್ಬೇಕಾಗಿರೋದು, ಈ ಮೊದಲೆಲ್ಲ 2 kg ಆಗ್ತಿದೆ, ಇವಾಗೆಲ್ಲ ಕಮ್ಮಿ ಆಗಿದೆ. ಸೊ ಅದು ಎಷ್ಟು ಮಾಡಬೇಕು ಅದೆಲ್ಲ ಕಂಪ್ಲೀಟು ಮಾಹಿತಿ ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಯಾರು ಸ್ಲಿಪ್ ಮಾಡ್ದೇ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ತುಂಬ ಅದ್ಭುತವಾದ ಮಾಹಿತಿ. ಮತ್ತು ಎಷ್ಟು ಸುಭಾಷ್ ಪಾಳೇಕರ್ ಅವರು ಎಷ್ಟು ಕಡಿಮೆ ಮಾಡಿದ್ದಾರೆ ಇವಾಗ ದ್ವಿದಳ ಧಾನ್ಯ ಸಿಟ್ಟು 600 ಲೀಟ್ರಿಗೆ ಎಷ್ಟು ಹಾಕಬೇಕು ಅನ್ನೋದನ್ನ ಕಂಪ್ಲೀಟ್ ಮಾಹಿತಿ ನಿಮಗೆ ಕೊಟ್ಟಿರ್ತೀನಿ. ದಯವಿಟ್ಟು ಯಾರು ಸ್ಲಿಪ್ ಮಾಡ್ದೇ ಈ ವಿಡಿಯೋ ನೋಡಿ. ಸರ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಮೇಡಮ್ ನಮಸ್ಕಾರ, ನನ್ನ ಹೆಸರು ಮಧುಕುಮಾರ್ ಅಂತ, ಚಂದ್ಗಲ್ ಸುಭಾಷ್ ಪಾಳೇಕರ್ ಕೃಷಿಕ. ಸೊ ಸುಮಾರು ಒಂದು 5-6 ವರ್ಷದಿಂದ ನಾನು ಈ ನೈಸರ್ಗಿಕ ಕೃಷಿನ ಮಾಡ್ತಾ ಇದ್ದೀನಿ, ಸುಭಾಷ್ ಪಾಳೇಕರ್ ಕೃಷಿನ. ಬನ್ನಿ ನಿಮಗೆ ತೋರಿಸ್ತೀನಿ ನಾನು ಈ ಸಗಣಿ ಮತ್ತು ಗಂಧ ಎಲ್ಲಾನು ಎತ್ಕೊಬರೋಕ್ಕೆ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಉಪಕರಣಗಳ ಅಂತ. ಉಪಕರಣ ಎಲ್ಲ ಕಂಪ್ಲೀಟ್ ನಾನು ಇದೇ ಟಿಲ್ಲರಿಂದನೇ ಎತ್ಕೊಂಡ್ಬಂದಿದ್ದು. ಇದೆಲ್ಲ ಬದ್ದದ ಮಣ್ಣು. ಸೊ ಅಲ್ಲಿ 30 ಲೀಟರ್ ಗಂಧ ಆಗಿರ್ಬೋದು, ಸಗಣಿ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು, ಪ್ರತಿಯೊಂದು ಈ ಟಿಲ್ಲರ್ ಮುಖಾಂತರ ನಾನು ಎತ್ಕೊಂಡ್ಬಂದಿದ್ದೀನಿ. ಮೇಡಮ್ ಇದು ಒಂದು 700 ಲೀಟರ್ ಕೆಪಾಸಿಟಿದು. ಈ 700 ಲೀಟರ್ಗೆ ನಾವು ಒಂದು 600 ಲೀಟರ್ ನೀರು ತುಂಬಿಕೊಂಡಿದ್ದೀವಿ. ಈ 600 ಲೀಟರ್ಗೆ ಈಗಾಗಲೇ ಹೇಳ್ದಂಗೆ ನಾನು ಏನೇನು ಉಪಯೋಗಿಸ್ತೀನಿ ಅಂತ ಹೇಳಿದ್ದೀನಿ. ಸೊ ಅದು ನಿಮಗೆ ತೋರಿಸಿ ಎಲ್ಲ ಕಂಪ್ಲೀಟ್ ಆಗಿ ಮಾಹಿತಿ ಬರುತ್ತೆ. ಸೊ 600 ಲೀಟರ್ದ ನಾವು ತಿಂಗಳಿಗೆ 2 ಬಾರಿ ಜೀವಾಮೃತ ಕೊಡ್ತೀವಿ. ಸೊ 600 ಲೀಟರ್ ಹೆಂಗೆ ಅಂದ್ರೆ ಈಗ 15 ದಿನ ಮಾಡಿದ 15 ದಿನ ಕೊಡ್ತೀವಿ ಈಗ. ಸೊ ಮತ್ತೆ ಇದಕ್ಕೇನೆ ನೀರನ್ನ ಲೋಡ್ ಮಾಡ್ಕೊಳ್ತೀವಿ. ಈಗ ಅಷ್ಟೇ ಎಲ್ಲ ಕಂಪ್ಲೀಟ್ ಈಗ ಫಿಲ್ಟರ್ ಎಲ್ಲ ನೋಡ್ತಾ ಇರ್ಬೋದು ನೀವು. ಸೊ ಇದರಲ್ಲಿ ಏನಿದೆ ಎಲ್ಲ ಮೆಥಡ್ ಅಲ್ಲಿ ಯಾವುದೇ ರೀತಿ ತೊಂದರೆ ಆಗ್ತಾನೆ ವಿತಿನ್ ಒಂದು ಅರ್ಧ ಗಂಟೆ ಒಳಗಡೆ ಈ ಜೀವಾಮೃತನ ಮಾಡಿ ಜೀವಾಮೃತ ಕೊಟ್ಟು ಇಡೀ ಜಮೀನಿಗೆ 1 ಎಕರೆಗೆ ಕಂಪ್ಲೀಟ್ ಆಗುತ್ತೆ. ಸೊ ಈಗಾಗಲೇ ನಿಮ್ಗೆ ಹೇಳ್ದಂಗೆ ಮೊದಲೆಲ್ಲ ನೀವೆಲ್ಲ ಜೀವಾಮೃತ ಮಾಡಬೇಕು ಅಂದ್ರೆ ನಾನು ತಿಳಿದಂಗೆ ಮೊದಲು ಫಸ್ಟ್ ಎಲ್ಲ ನಾವು 2 kg ಬೆಲ್ಲ ಹಾಕ್ತಿದ್ದೋ, 2 kg ದ್ವಿದಳ ಧಾನ್ಯ ಹಾಕ್ತಿದ್ದೋ, 2 kg ಎಲ್ಲ ಕಂಪ್ಲೀಟ್ ಎಲ್ಲ 2 kg ಇತ್ತು. ಇವಾಗ ಏನ್ ಮಾಡಿದ್ದಾರೆ 1 kg ಇಳಿಸಿದ್ದಾರೆ. ಈ 1 kg ಏನಕ್ಕೆ ಇಳಿಸಿದ್ರು ಅಂದ್ರೆ ಅದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ನಮ್ಮ ಸುಭಾಷ್ ಪಾಳೇಕರ್ ಅವರು ಈ 2 kg ಹಾಕ್ದಾಗ ನೀವು ಏನು ಶಕ್ತಿ ಉತ್ಪತ್ತಿ ಆಗ್ತಿದ್ದೋ, ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗ್ತಿದೋ ಅದು ಇವಾಗ 1 kgಲೇ ಆಗುತ್ತೆ ಅಂತ ಒಂದು ದೃಢ ಮಾಡ್ಕೊಂಡಿದ್ದಾರೆ. ಸೊ ಇದ್ರ ಮಾಹಿತಿ ನಿಮ್ಗೆ ಬೇಕಂದ್ರೆ ತತ್ವಶಾಸ್ತ್ರ ಮತ್ತೆ ತಂತ್ರಜ್ಞಾನ ಬುಕ್ ಅನ್ನ ತೆಗೆದುಕೊಂಡು ಓದ್ಬೋದು, ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಈಗ ನಾನು ಮಾಡ್ತಾ ಇರೋದು ಅದೇ ರೀತಿ. ಇದು ಆಲ್ರೆಡಿ ನಾನು ಇದು 4ನೇ ಬಾರಿ ಮಾಡ್ತಾ ಇರೋದು. ಈ ಮೊದಲೆಲ್ಲ ಜೀವಾಮೃತ ನಾವು 200 ಲೀಟರ್ ಮಾಡ್ಕೊಂಡಿದ್ವಿ, ಹೊಸದಾಗಿ ಮಾಡ್ಕೊಂಡು ಬಂದಿರೋದು. ನಾವು ಈಗ ಹೊಸದಾಗ್ಲಿಂದ ಈಗ 4ನೇ ಸಲ ಈಗಾಗಲೇ ಮಾಡ್ತಾ ಇರೋದು. ಈಗಾಗಲೇ ಒಂದು 4 ತಿಂಗಳಿಂದ 1,000 ಲೀಟರ್ 1,200 ಲೀಟರ್ 1,200 ಲೀಟರ್ ಜೀವಾಮೃತನ ಕೊಡ್ಕೊ ಬರ್ತಾ ಇದೀವಿ. ಟೋಟಲ್ 30 kg ಸಗಣಿನ ಮಿಕ್ಸ್ ಮಾಡಿದ್ದೀನಿ ಈಗ. ಸೊ ಮುಂದೆ ಇನ್ನೇನೇನು ಹಾಕ್ತೀನಿ ಅಂತ ಹೇಳ್ತಾ ಹೋಗ್ತೀನಿ. ಈಗ 30 kg ಸಗಣಿನ ಈಗ ಕಲ್ಸ್ಕೊಂಡಿದ್ದೀವಿ ಇಲ್ಲಿ ಕಂಪ್ಲೀಟ್ ಆಗಿ 30 kg ಆಯಿತು. ಈಗ 30 ಲೀಟ್ರ್ ಗಂಧ ನೋಡ್ತಾ ಇರ್ಬೋದು. ಗಂಧನ 30 ಲೀಟ್ರು. ಸೊ ಇದ್ರೊಳಗಡೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. 600 ಲೀಟ್ರಿಗೆ 30 ಲೀಟ್ರ್ ಗಂಧ. 30 ಲೀಟ್ರ್ ಗಂಧ ಆದಮೇಲೆ ನೆಕ್ಸ್ಟು ಏನಾಗ್ತೀವಿ ಅದನ್ನು ತೋರಿಸ್ತೀನಿ ನಿಮಗೆ. ನೆಕ್ಸ್ಟು ಬೆಲ್ಲನ ಉನಿ ಹಾಕಿದ್ದೀವಿ. 3.25 kg ಇದೆ, ಅಂದರೆ 3 kg ಮೇಲೆ ಒಂದು ಸ್ವಲ್ಪ ಜಾಸ್ತಿ ಇದೆ. ಯಾಕಂದರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿದ್ರು ಏನೂ ತೊಂದರೆ ಇಲ್ಲ. ಸೊ ನಾವು ಒಂದು 600 ಲೀಟ್ರಿಗೆ 3 kg ಬೆಲ್ಲವನ್ನು ಹಾಕ್ತೀವಿ ಇದ್ರೊಳಗಡೆಗೆ. ಸೊ ಆಲ್ರೆಡಿ ಇಲ್ಲಿ ಬೆಲ್ಲ ಕರಗಿದೆ ನೋಡ್ತಾ ಇರ್ಬೋದು. ಸೊ ಇದನ್ನು ಕಂಪ್ಲೀಟ್ ಹಿಂಗೆ ಕರಗಿರೋ ಬೆಲ್ಲನ ಇದಕ್ಕೆ ಮಿಕ್ಸ್ ಮಾಡಿಬಿಡೋದು. ಸೊ ಗಂಧ ಆಯಿತು, ಸಗಣಿ ಆಯಿತು, 30 kg ಸಗಣಿ ಹಾಕಿದ್ದೀವಿ, 30 ಲೀಟ್ರ್ ಗಂಧ ಆಯಿತು. ಸೊ ಈಗ ಬೆಲ್ಲ, ಸೊ ಇದೆಲ್ಲ ಕರಿಕೊಳುತ್ತೆ ಅದ್ರೊಳಗಡೆ. ಸೊ 30 kgಗೆ ಒಂದು 600 ಲೀಟ್ರಿಗೆ 3 kg ಬೆಲ್ಲ ಆದರೆ ಸಾಕು. ಸೊ ಹಾಕಿದ್ದೀವಿ ಕಂಪ್ಲೀಟಾಗಿ ನೋಡ್ತಾ ಇರ್ಬೋದು. ಪ್ಲಸ್
ಸೊ ಅದಾದಮೇಲೆ ದ್ವಿದಳ ಧಾನ್ಯ ಹಸಿಟ್ಟು. ಸೊ ಇದು ಒಂದು 3 kg ಹಾಕ್ಬೇಕಿದ್ರ ಒಳಗಡೆಗೆ. ಸ್ವಲ್ಪ ಸ್ವಲ್ಪ ಹಿಂಗೆ ಸುರ್ಕೊಂಡು ಹೋಗ್ಬೇಕು. ಅದು ನೀಟಾಗಿ ಗಂಟಾಗಬಾರ್ದು, ಕರ್ಗೋಗುತ್ತೆ, ಏನು ತೊಂದರೆ ಇಲ್ಲ. ಸಾಮಾನ್ಯವಾಗಿ ಒಬ್ಬರು ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ಬಿಡ್ತಾರೆ, ಹಂಗೆ ಹಾಕೋಬೋದು, ಹಿಂಗೆ ಹಾಕೋದು ತುಂಬ ಚೆಂದ. ನಾವು ಹೆಚ್ಚು ಕಡಿಮೆ 4-5 ವರ್ಷದಿಂದ ಇದೇ ರೀತಿ ಹಾಕಬರ್ತಾ ಇರೋದು. ತುಂಬ ಚೆನ್ನಾಗಿ ಬಂದಿದೆ ರಿಸಲ್ಟು. ಜೀವಾಮೃತ ತುಂಬ ಕಲ್ಚರ್ ಚೆನ್ನಾಗಾಗುತ್ತೆ. ಸ್ವಲ್ಪ ತಿರುಗ್ತಾ ಇದೆ ಅದು. ಇದು 3 kg ಹಾಕ್ತಾ ಇದೀವಿ. 600 ಲೀಟ್ರಿಗೆ 3 kg ಹುಳ್ಳಿಕಾಳು ಹಸಿಟ್ಟಿದ್ದು. ಮತ್ತೆ ಆಮೇಲೆ ಇನ್ಯಾವುದು ಸಲ ಹಾಕ್ತಾ ಇರೋದು ಅಂತ ಕೇಳಬೇಡಿ, ಹುಳ್ಳಿಕಾಳು ಹಸಿಟ್ಟಿದ್ದು. ದ್ವಿದಳ ಧಾನ್ಯದಲ್ಲಿ ಅತ್ಯಂತ ಕಡಿಮೆ ರೇಟ್ನಲ್ಲಿರುವಂಥದ್ದು ನಮ್ಮ ಹುಳ್ಳಿಕಾಳು. ಸೊ ಇಲ್ಲಿ 3 ಕಡೆಯಿಂದ ಮಣ್ಣು ತಂದಿದ್ದು ನಾವು. ನಮ್ಮ ಜಮೀನನ್ನು 3 ಭಾಗದಿಂದ ಮಣ್ಣನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಅದು ಒಂದು 2 ಜಗ್ ಹಾಕ್ತೀನಿ ನಾನು. 600 ಲೀಟ್ರಿಗೆ ಒಂದೆರಡು kg, ಒಂದೆರಡು kg ಹಾಕಿದ್ರು ಸಾಕು. ಸೊ ಜ್ಞಾಪನ ಇದೆ ಎಲ್ಲರಿಗೂ. ಸೊ ಈ 600 ಲೀಟ್ರಿಗೆ ನಾನು ಬಳಸಿರುವಂಥದ್ದು ನಿಮಗೆ ಮತ್ತೊಮ್ಮೆ ಹೇಳ್ಬಿಡ್ತೀನಿ, ಕೇಳ್ಕೊಳ್ಳಿ. 3 kg ಬೆಲ್ಲ ಹಾಕಿದ್ದೀನಿ, 3 kg ದ್ವಿದಳ ಧಾನ್ಯ ಹಸಿಟ್ಟು, 30 ಲೀಟ್ರ್ ಗಂಧಲ, 30 kg ಸಗಣಿ ಮತ್ತು ನಿಮ್ಮ ಬದದ ಮಣ್ಣು. ಸೊ ಮಣ್ಣನ್ನು ಇಲ್ಲಿ ಹಾಕ್ತಾಯಿದ್ದೀವಿ ನೋಡಿ. ಸೊ ಇಷ್ಟು 600 ಲೀಟ್ರ್ ಕೆಪಾಸಿಟಿ ಟ್ಯಾಂಕ್ಗೆ ಇಷ್ಟು ಹಾಕಬೇಕು. ಸೊ 700 ಲೀಟ್ರ್ ಹಿಡಿದ್ರೆ ನೀವು 600 ಲೀಟ್ರಿಗೆ ಮಾಡ್ಕೋಬೇಕು. ಸೊ ಹಿಂಗೆ ಮಾಡಿದ್ದೀವಿ ನೋಡಿ. ಇದು ತಿಂಗಳಿಗೆ ನಾವು 1 ಬಾರಿ ಮಾಡಿದ್ದ 2 ಬಾರಿ ಕೊಟ್ಬಿಡ್ತೀವಿ ಇದೇ ಜೀವಾಮೃತನ. ಅಲ್ಲಿಗೆ 1200 ಲೀಟ್ರ್ ಕೊಟ್ಟಂಗಾಗುತ್ತೆ ತಿಂಗಳಿಗೆ. ಸೊ ಎಲ್ಲರೂ ಮಾಡಿ, ಮತ್ತು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು 1200 ಲೀಟ್ರ್ ಜೀವಾಮೃತ ಏನಿಗೆ ಕೊಡಬೇಕು ಅಂದರೆ, ನೀವು ಹಾನಿ ಆಗಿರುವಂಥ ಜಮೀನು, ಈಗ ಆಲ್ರೆಡಿ ಉಳುಮೆ ಮಾಡಿರ್ತೀರಾ, ರಾಸಾಯನಿಕಗಳು ಕೊಟ್ಟಿರ್ತೀರ, ಹೊರಗಡೆಯಿಂದ ಕೊಟ್ಟಿಗೆ ಗೊಬ್ಬರಗಳು ಬಂದಿರ್ತೀರಾ. ಸೊ ಈ ಭೂಮಿಗಳಿಗೆ 1200 ಲೀಟ್ರ್ ಜೀವಾಮೃತ ಕೊಡೋದ್ರಿಂದ ಬೇಗ ಭೂಮಿ ಒಂದು ಸೂಕ್ಷ್ಮಜೀವಿಗಳ ಭಂಡಾರ ಆಗುತ್ತೆ, ಎರೆಹುಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಮತ್ತು ಭೂಮಿ ಫಲವತ್ತತೆಗೆ ಮಕ ಮಾಡುತ್ತೆ. ಸ್ಟಾರ್ಟಿಂಗ್ ಒಂದು ಪ್ರಥಮ ಬಾರಿಗೆ ನೀವು ಜೀವಾಮೃತವನ್ನು ಸ್ಟಾರ್ಟ್ ಮಾಡಿದರೆ ಪ್ರಾರಂಭಿಕವಾಗಿ ಅತಿ ಹೆಚ್ಚು ಜೀವಾಮೃತವನ್ನು ಕೊಟ್ಕೊಬರೋದು ತುಂಬ ಒಳ್ಳೆಯದು. ಈ ಪ್ರಕ್ರಿಯೆ ಎಷ್ಟು ವರ್ಷಗಳು ನಡಿಬೇಕು ಅಂದರೆ ಮ್ಯಾಕ್ಸಿಮಮ್ ಒಂದು 6-7 ವರ್ಷ ನೀವು ಈ ಜೀವಾಮೃತನ ಅತಿ ಹೆಚ್ಚು ಕೊಡ್ಕೋಬರಬೇಕು. ನೋಡಿ, ನಾನೇ 600 ಲೀಟ್ರ್ ಕೆಪಾಸಿಟಿ ಟ್ಯಾಂಕ್ ಮಾಡಿಸ್ಕೊಂಡಿದ್ದೀನಿ 1 ಎಕರೆಗೆ. ಸೊ ಇದು 1 ಬಾರಿ ಮಾಡಿದ್ದ ಜೀವಾಮೃತನ 2 ಬಾರಿ ಕೊಟ್ಟರೆ, ಸೊ ತಿಂಗಳಿಗೆ 1200 ಲೀಟ್ರ್ ಜೀವಾಮೃತನ ನಾನು ನನ್ನ ಭೂಮಿಗೆ ಕೊಡ್ತಾ ಹೋಗ್ತಾ ಇದ್ದೀನಿ. ಅಲ್ಲಿಗೆ ವರ್ಷಕ್ಕೆ ಎಷ್ಟಾಯಿತು? 10,000 12,000 ಲೀಟ್ರ್ ಆಯಿತು. 12,000 ಪ್ಲಸ್ 14,000 ಲೀಟ್ರು ಜೀವಾಮೃತನ ನಾವು ಕೊಟ್ಟಂಗಾಗುತ್ತೆ ವರ್ಷಕ್ಕೆ. ಸೊ ಇದು ನಿಮ್ಮ ಭೂಮಿಗೆ ತುಂಬ ಉಪಯುಕ್ತವಾಗುತ್ತೆ, ತುಂಬ ಅದ್ಭುತವಾದಂಥ ಲೊಕೇಶನ್ ತಂದುಬಿಡುತ್ತೆ, ಮತ್ತು ಇಳುವರಿನೂ ಕೂಡ ಹೆಚ್ಚಾಗುತ್ತೆ. ಅಡಿಕೆ ತೋಟಕ್ಕೆ ಹೊರಗಡೆಯಿಂದ ಏನೂ ತರದೇ ಈ ಕೃಷಿ ಮಾಡ್ಬೋದು. ತುಂಬ ಚೆನ್ನಾಗಿ ಇಳುವರಿನೂ ಕೂಡ ಬರುತ್ತೆ ತೋಟದ್ದು. ಅದ್ಭುತವಾದಂಥ ಕೃಷಿ ಮಾಡಿದ್ರೆ ನಿಮಗೆ ಹೊರಗಡೆಯಿಂದ ರಾಸಾಯನಿಕಗಳಾಗಲಿ, ಕೊಟ್ಟಿಗೆ ಗೊಬ್ಬರಗಳಾಗಲಿ, ಮತ್ತು ಯಾವುದೇ ರೀತಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳು ಅವಶ್ಯಕತೆ ನಿಮಗೆ ಬರೋದಿಲ್ಲ ಇಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಏಕದಳದಲ್ಲಿ ದ್ವಿದಳ ಅನ್ನೋ ಕಾನ್ಸೆಪ್ಟಲ್ಲಿ ವರ್ಕ್ ಮಾಡ್ತಾ ಇರೋದು. ಸೊ ಯಾವುದೇ ಏಕದಳದಲ್ಲಿ ದ್ವಿದಳ ಮತ್ತು ಜೀವಾಮೃತವನ್ನು ಕೊಟ್ಕೊಬಂದರೆ ನಿಮಗೆ ಸಾಕಾಗುತ್ತೆ. ಹೊರಗಡೆಯಿಂದ ಏನು ತರುವುದು ಅವಶ್ಯಕತೆ ಇರುವುದಿಲ್ಲ. ಇದು ತತ್ವಶಾಸ್ತ್ರ ಮತ್ತು ತಂತ್ರಜ್ಞಾನ ಬುಕ್ಕಲ್ಲಿ ಪುಟ ನಂಬರ್ 86ರಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ಅಲ್ಲಿ ಹೋಗಿ ನೋಡ್ಬೋದು. ಸುಭಾಷ್ ಪಾಳೇಕರ್ ಅವರೇ ಈ ಮಾತನ್ನು ಹೇಳಿದ್ದಾರೆ. ಹೊರಗಡೆಯಿಂದ ಯಾವುದೇ ರೀತಿ ಕೊಟ್ಟಿಗೆ ಗೊಬ್ಬರಗಳು ತರಬಾರ್ದು. ಅವರು ಹೇಳಿರೋದು ಇಲ್ಲಿ ಸತ್ಯ ಆಗಿದೆ. ಸೊ ತುಂಬ ಅದ್ಭುತವಾಗಿ ನಾನು ಹೊರಗಡೆಯಿಂದ ಕೊಟ್ಟಿಗೆ ಗೊಬ್ಬರಗಳಾಗಲಿ, ರಾಸಾಯನಿಕಗಳಾಗಲಿ, ಬೇರೆ ಯಾವುದೇ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳಾಗಲಿ ತರದೇ ಸುಮಾರು ಒಂದು 4-5 ವರ್ಷದಿಂದ ನಾನು ಇವತ್ತು ಜೀವಾಮೃತ ಮತ್ತು ಒಂದು ನಾಟಿ ಹಸು ಸಾಕೊಂಡು ತುಂಬ ಅದ್ಭುತವಾಗಿ ಕೃಷಿ ಮಾಡ್ಕೊಬರ್ತಾ ಇದ್ದೀನಿ. ಸುಮಾರು ನನ್ನ ತೋಟದಲ್ಲಿ 700 ಅಡಿಕೆ ಮರಗಳಿದೆ, ಮತ್ತು ಇತ್ತೀಚೆಗೆ 100 ಮರಕ್ಕೆ ಕಾಳ್ಮೆಣ್ಸ್ಗಳು ಕುಣಿಸಿದ್ದೀವಿ, ಕೋಕೋ ಹಾಕಿದ್ದೀವಿ. ಯಾಕಂದರೆ ಈ 550 ಮರಗಳು ಏನಿದೆ ಅದು ಹೊಸ್ದಾಗಿ ಮಾಡಿರೋವಂಥದ್ದು 1 ಎಕರೆ ತೋಟ. ಸೊ ಇದು ಹಳೆ ತೋಟದಲ್ಲಿ ಪ್ರಾರಂಭಿಕವಾಗಿ ನಾವು ಇದರಲ್ಲಿ ಒಂದು 100 ಮರ ಇದೆ. 100 ಮರದಲ್ಲಿ 12 ಕ್ವಿಂಟಲ್ ಅಡಿಕೆ ಕೆಡಿಗೆ ನಾವು ತೋರಿಸಿದ್ದೀವಿ. ಸೊ ಇದು ಸಕ್ಸಸ್ ಆದಮೇಲೆ ನಾನು ಕಂಪ್ಲೀಟು ಹೊಸ ತೋಟ ಮಾಡಿದ್ದು. ತುಂಬ ಚೆನ್ನಾಗಿ ಇಳುವರಿ ಬರ್ತಿದೆ. ಉಂಬಾಳೆಗಳು ತುಂಬ ಚೆನ್ನಾಗಿ ಕರೆದಿದೆ. ಸೊ ಹೋದ ವರ್ಷ ಜನವರಿಲಿ ನಮಗೆ ಸುಮಾರು 12 ಕ್ವಿಂಟಲ್ 86ರಿಂದ 90 ಮರಕ್ಕೆ 12 ಕ್ವಿಂಟಲ್ ಹಸಿ ಅಡಿಕೆ ಆಗಿತ್ತು. ಸೊ ಈ ವರ್ಷ ತುಂಬ ಚೆನ್ನಾಗಿ ಬಿಟ್ಟಿದೆ, ಎಲ್ಲ ತುಂಬ ಚೆನ್ನಾಗಿ ಇಳುವರಿಗಳು ಬಿಡ್ತೈತೆ. ಸೊ ಹಾಗೆ ಈಗ ಹೇಳ್ತಾ ನಾನು ಇದಕ್ಕೆ ಹೋಗಿ ನೀವು ತಿಂಗಳಿಗೆ 1200 ಲೀಟ್ರ್ ಜೀವಾಮೃತನ ಪ್ರಾರಂಭಿಕವಾಗಿ ಸ್ಟಾರ್ಟ್ ಮಾಡೋರು ಕೊಟ್ಟರೆ ತುಂಬ ಅನುಕೂಲ.
ಯಾರ್ಯಾರು ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ನಮ್ಮ ದೇಸಿ ನಾಟಿ ಹಸುಗಳಲ್ಲಿರುವ ಪ್ರಾಮುಖ್ಯತೆ, ಅದರಿಂದ ಆಗುವಂಥ ಉಪಯೋಗಗಳು ಎಲ್ಲನೂ ಈ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತಾ ಇದ್ದೀನಿ. ಮತ್ತು ಪ್ರಾಮಾಣಿಕವಾಗಿ ಯಾವುದೇ ರೀತಿ ಹೊರಗಡೆಯಿಂದ ಕೊಟ್ಟಿಗೆ ಗೊಬ್ಬರಗಳಾಗಲಿ, ರಾಸಾಯನಿಕಗಳಾಗಲಿ, ಉಳುಮೆ ಆಗಲಿ ಮಾಡ್ದೇ ತೋಟಗಾರಿಕೆ ಬೆಳೆಗಳನ್ನ ಕೇವಲ ಒಂದು ನಾಟಿ ಹಸುವಿನಲ್ಲಿ ಜೀವಾಮೃತ ಮಾಡಿ, ನಾವು ಘನ ಜೀವಾಮೃತ ಏಕದಳದಲ್ಲಿ ದ್ವಿದಳ ಹಸಿರೆಲೆ ಗೊಬ್ಬರಗಳನ್ನ ಮಾಡ್ತಾ ನಾವು ಇವತ್ತು ಅದ್ಭುತವಾಗಿ ಈ ಕೃಷಿನ ಮಾಡ್ತಾ ಇದ್ದೀವಿ. ಸೊ ಇದನ್ನು ಯಾಕೆ ನನ್ನ ಜನಸಾಮಾನ್ಯರಿಗೂ ಹೇಳ್ಬಾರ್ದು, ಸೊ ಇವತ್ತಿನ ಬತಾರಂಥ ಯುವಕರುಗಳಿಗೂ ಯಾಕೆ ಹೇಳ್ಬಾರ್ದು ಅಂತ ಒಂದು ಕಾನ್ಸೆಪ್ಟಲ್ಲಿ ಈ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ. ಸೊ ಇದರಿಂದ ನಿಮಗೆ ತುಂಬ ಹಣ ಉಳಿತೆ, ತುಂಬ ಟೈಮ್ ಉಳಿತೆ, ಮತ್ತು ಜೀವಾಮೃತ ಕೊಡೋದಕ್ಕೆ ಕಡಿಮೆ ಸಮಯದಲ್ಲಿ ಕೊಡುವಂಥ ಒಂದು ಪ್ರಕ್ರಿಯೆಯನ್ನು ನಿಮಗೆ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೇಳ್ತಾ ಬಂದಿದ್ದೀನಿ. ಸೊ ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ಅತಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಹೊಸ ಕೃಷಿಕರಿಗೆ ನೈಜತೆಯನ್ನು ತಿಳಿಸೋಕ್ಕೋಸ್ಕರನೇ ಚಾನಲ್ ಇರೋದು. ಏನೇ ನಿಮಗೆ ಡೌಟ್ ಇದ್ರೂ ನಾನು ನಂಬರ್ ಹಾಕಿರ್ತೀನಿ. ನಾವು ಚಂದಗಲ್ ಮಧುಕುಮಾರ್, ಕ್ಯಾರನಾರ ತಾಲೂಕು, ಮೈಸೂರು ಜಿಲ್ಲೆ. ಇಲ್ಲಿ ಬಂದು ನನ್ನ ಭೇಟಿನೂ ಕೂಡ ಮಾಡ್ಬೋದು ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ಜೈ ಗೋಮಾತೆ, ಜೈ ಸುಭಾಷ್ ಪಾಲೇಕರ್.